ಎಸ್ ವೀಕ್ಷಕರೇ ನಮಸ್ತೆ. ಮೊನ್ನೆಷ್ಟೇ ನಮ್ಮ SLC ರಿಸಲ್ಟ್ ಬಂತು. ನಮ್ಮ ರಾಜ್ಯಕ್ಕೆ 4 ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯರು. ಇವತ್ತು ಯಾಕೆ ನಾನು ಇಷ್ಟು ಖುಷಿಯಾಗಿದ್ದೇನೆ ಅಂತ ಹೇಳಿದರೆ, 10th ಬಂದು ಕೂಡಲೇ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಎಲ್ಲ. ಇನ್ನು 10th ನೀನು ಓದಬೇಕು, ಅದು ಬೇಡ ಇದು ಬೇಡ, ಅವ್ರು ಎಷ್ಟೇ ಆ್ಯಕ್ಟಿವ್ ಇರಲಿ, ಅವ್ರು ಎಷ್ಟೇ ಯಾವುದ್ರಲ್ಲೂ ಪ್ರತಿಭಾವಂತರಾಗಿರಲಿ, ಆ ಮಕ್ಕಳನ್ನ ಹಿಡಿದು ನೀನು ಓದು, ಇಷ್ಟರವರೆಗೆ ಮಾಡಿದ್ದಿ ಸಾಕು, ಕಲ್ಚರಲ್ ಬೇಡ, ಸ್ಪೋರ್ಟ್ಸ್ ಬೇಡ, ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬೇಡ ಅಂತ ಅವರನ್ನು ಎಳೆಯುವುದೇ ವಿನಃ ಪರವಾಗಿಲ್ಲ 10th ಆದರೂ ಪರವಾಗಿಲ್ಲ ಹೋಗು ಅನ್ನೋರು. ಆದರೆ ನಮ್ಮ ಪೇರೆಂಟ್ಸ್ಗೆ ನಾನು ಖುಷಿ ಪಡ್ತೇನೆ, ನಮ್ಮ ಪೇರೆಂಟ್ಸ್ ಹೇಳಿಲ್ಲ. ಬಟ್ ಬೇರೆ ಎಲ್ಲಿಯಾದರೂ ಹೇಳುವವರಿದ್ದರೆ ಅವ್ರಿಗೊಂದು ಉದಾಹರಣೆ ನಮ್ಮ ಮಕ್ಕಳು ಇವತ್ತು ಅದನ್ನು ಮಾಡಿ ತೋರಿಸಿದ್ದಾರೆ. ಕಲ್ಚರಲ್ ವಿಭಾಗ ಇರಲಿ, ಈಗ ಕಲ್ಚರಲ್ ನಾನು ಪ್ರತಿಭಾ ಕಾರಂಜಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತೇನೆ. ಮೊನ್ನೆ ಅಷ್ಟೇ ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಸ್ಟೇಟ್ ಲೆವೆಲ್ ಆಗಿರಲಿಲ್ಲ. ನಾನು ಕೂಡ ನಮ್ಮ ಮಕ್ಕಳು ಧೃತಿ ಕಡೆದೆ ಅಲ್ಲಿ 31 ಜಿಲ್ಲೆಗಳಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದರ ಹಿಂದೆ ಎಷ್ಟು ಎಫರ್ಟ್ಸ್ ಇದೆ, ಮಕ್ಕಳು ಎಷ್ಟು ಅದರ ಹಿಂದೆ ಎಫರ್ಟ್ಸ್ ಹಾಕ್ತಾರೆ ಅನ್ನುವಂಥದ್ದು ನಮಗೂ ಗೊತ್ತು, ಮಕ್ಕಳಿಗೂ ಗೊತ್ತು. ಹಾಗಾಗಿ ಸ್ಟೇಟಿಗೆ 2ನೇ 3ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ ನಮ್ಮ ವರ್ಷಿಣಿ ರೈ. ಅವಳ ಮಾತಲ್ಲೇ ಕೇಳಿ, ಅವಳು ಯಾವ ಥರ ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಶಾಲೆ ನಮಗೆ ಹೆಮ್ಮೆ ಇದೆ, ಮಕ್ಕಳಿಗೆ ಯಾವ ಥರ ಇದನ್ನು ಗೊತ್ತಿಲ್ಲ. ಹಾಗೆ ಅವಳ ಬಾಯಿಯಲ್ಲಿ ಅವಳ ಒಪಿನಿಯನ್ನ ಕೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ. ಈ ಶಾಲೆ ಒಂದು ಸಂಸ್ಥೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಖಾಲಿ ಸ್ಟಡೀಸ್ ಅಂತ ಅಲ್ಲ, ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿಯೂ ಕೂಡ ನಮಗೆ ಸಪೋರ್ಟ್ ಎಲ್ಲ ಮಾಡಿ ಸ್ಟಡೀಸ್ ಅಂತೆಲ್ಲ ಸ್ಟ್ರೆಸ್ ಏನು ಕೊಡಲಿಲ್ಲ. ನೀವು ಹೇಗೆ ಹೋಗ್ತೀರಾ ಹಾಗೆ ಅಂತೆಲ್ಲ ಹೇಳಿ ತುಂಬ ಸಪೋರ್ಟ್ ಮಾಡಿ, ಗೈಡ್ ಮಾಡಿ, ಎನ್ಕರೇಜ್ ಮಾಡಿ. ಆ್ಯಂಡ್ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಟೀಚರ್ಸ್ ಆಗಿರ್ಬೋದು, ಪ್ರೆಸಿಡೆಂಟ್ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಮ್ಯಾಮ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬೆಳಿಗ್ಗೆ ಎಲ್ಲ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಭಗವದ್ಗೀತೆ ಇರ್ಬೋದು, ಹನುಮಾನ್ ಚಾಲೀಸ್ ಇರ್ಬೋದು, ಪ್ರೇಯರನ್ನೆಲ್ಲ ಒಟ್ಟುಗೂಡಿ ಎಲ್ಲ ಒಗ್ಗಟ್ಟಾಗಿ ನಾವು ಹೇಳ್ತೇವೆ. ತುಂಬ ಖುಷಿ ಆಗ್ತದೆ. ಇಷ್ಟು ರ್ಯಾಂಕ್ ಬಂದಿದೆ, ಅದು ಕೂಡ 4 ಜನ ಬಂದಿದ್ದಾರೆ ಸ್ಟೇಟಿಗೆ ರ್ಯಾಂಕ್. ತುಂಬ ಖುಷಿ ಆಗ್ತದೆ. 623 ಬಂದಿದೆ ನನಗೆ. ಪೇರೆಂಟ್ಸಿಗೂ ತುಂಬ ಖುಷಿ ಆಗಿದೆ. ಓಕೆ, ನೆಕ್ಸ್ಟ್ 621 ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಲಿನ್ಯಾ ಶೆಟ್ಟಿ. ಅವಳ ಮಾತಲ್ಲೇ ಕೇಳಿ. ಎಲ್ಲರಿಗೂ ನಮಸ್ತೆ. ಫಸ್ಟ್ಲಿ 99% ಅಂದರೆ 621 ಬಂದು ತುಂಬ ಖುಷಿ ಆಗ್ತಿದೆ. ಈ ಶಾಲೆಯಲ್ಲಿ LKG ಇಂದ ಕಲಿತಿದ್ದೀವಿ. ಚಿಕ್ಕದಿಂದ ಒಂದೊಂದು ಟೀಚರ್ ಕೂಡ ತೀಡಿ ಇಲ್ಲಿವರೆಗೆ ತುಂಬ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಇವತ್ತು ನಾನು ಇಷ್ಟು ಸ್ಕೋರ್ ಮಾಡಿದ್ದೀನಿ ಅಂದರೆ ನಮ್ಮ ಟೀಚರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಇನ್ನೊಂದು ನನ್ನ ಪೇರೆಂಟ್ಸಿಗೆ, ನನ್ನ ಅಜ್ಜಿಯಿಂದ ಹಿಡಿದು ನನ್ನ ತಂಗಿಯವರೆಗೂ ಎಲ್ಲರಿಗೂ ಸಹ ಒಂದು ಅಂದರೆ ಥ್ಯಾಂಕ್ ಯು. ಆಮೇಲೆ ಈ ಶಾಲೆಯದು ಸ್ಪೆಷಾಲಿಟಿ ಏನಂದರೆ, ನಮಗೆ 10th ಬಂದ ಮೇಲೆ ಟೀಚರ್ ಹೇಳಿದಾಗೆ ಓದು ಇಷ್ಟೇ ಇರೋದು ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ. ಬಟ್ ನಮ್ಮ ಶಾಲೆಯಲ್ಲಿ ನಮಗೆ ಎಲ್ಲ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಇರ್ಬೋದು ಅಲ್ವಾ, ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಪ್ರತಿಭಾ ಕಾರಂಜಿ, ಡ್ಯಾನ್ಸ್, ಎವ್ರಿಥಿಂಗ್ ಎಲ್ಲದರಲ್ಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆಮೇಲೆ ಇಷ್ಟು ಅಚೀವ್ಮೆಂಟ್ಸ್ ಮಾಡಿದ್ದೀವಿ, ಇಷ್ಟೊಂದೆಲ್ಲ ನಾವು ಎಲ್ಲರೂ ಸಹ ಇಷ್ಟೊಂದು ಒಳ್ಳೆ ರ್ಯಾಂಕ್ ಬಂದಿದ್ದೀವಿ. ತುಂಬ ಖುಷಿ ಉಂಟು. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಆಶಿಕಾ 620. ಆಶಿಕಾ ಶೆಟ್ಟಿ ಅವರ ಮಾತಲ್ಲಿ ಕೇಳಿ ಅವಳ ಒಪಿನಿಯನ್. ನಾನೀಗ ಶಾಲೆಯಲ್ಲಿ ಬಂದದ್ದು 3rd ಸ್ಟ್ಯಾಂಡರ್ಡಲ್ಲಿ. ಅಂದರೆ ಮುಂಚೆ ದುಬೈಯಲ್ಲಿ ಇದ್ದೆ, ಮತ್ತು ಅಪ್ಪ ಇಲ್ಲಿ ಎಜುಕೇಷನ್ ಬೆಟರ್ ಅಂತ ಇಲ್ಲಿ ಹಾಕಿದ್ರು. ಈಗ 10th ಆಯಿತು, 99.2% ಬಂದಿದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಬಂದಿದೆ. ಅಂದರೆ ಒಂದು 95 ಅಂತ ಇತ್ತು, ಯಾಕಂದರೆ ಕೆಲವು ಸಿಲ್ಲಿ ಮಿಸ್ಟೇಕ್ಸ್ ಅಂತ ಆಗಿತ್ತು. ಬಟ್ 99.2 ಅಂತ ಇರುವಾಗ ಅಪ್ಪನಿಗೆ ಸಹ ಫುಲ್ ಖುಷಿಯಾಗಿತ್ತು. ಮನೆಯವರೆಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅಜ್ಜಿ ಎಲ್ಲ ಎಕ್ಸಾಮ್ ರಜೆಲ್ಲ ಇರುವಾಗ ಎಲ್ಲ ಲೈಕ್ ಓದು ಅಂತ ಹೇಳಿ ಫುಲ್ ಸಪೋರ್ಟ್ ಮಾಡಿದರು. ಈ ಶಾಲೆಯ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಮೇಡಮ್, ಪ್ರೆಸಿಡೆಂಟ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರಿಗೆ ಸಹ ಕ್ವಿಝಿಗೆಲ್ಲ ಹಾಕ್ತಿದ್ರು. ಫುಟ್ಬಾಲ್, ಖೇಲೋ ಇಂಡಿಯಾಗೆ ನಾವು 10 ದಿವಸ ಮ್ಯಾಂಗ್ಳೂರಿಗೆ ಹೋಗಿದ್ವಿ. ಅದಕ್ಕೆಲ್ಲ ಎನ್ಕರೇಜ್ ಮಾಡಿದರು. ಏನು ಪ್ರೆಷರ್ ಅಂತ ಕೊಡಲಿಲ್ಲ, ಲೈಕ್ ಒಂದು ಭರವಸೆ ಅಂತ ಇತ್ತು ಅವರಿಗೆ. ಸೊ ಅದಕ್ಕೆ ನಾನು ಲೈಕ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ಅವರ್ ಸ್ಕೂಲ್. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ 690 ತಗೊಂಡಿದ್ದಾರೆ ನಮ್ಮ ನಿರೀಕ್ಷಾ. ಈಗ ಅವಳು ರಜೆಯಲ್ಲಿ ಕಾಸರಗೋಡಿಗೆ ಹೋಗಿದ್ದು, ಶಾಲೆ ಮೇಲೆ ಅಭಿಮಾನ ಇದ್ದು ಇವತ್ತು ಶಾಲೆಗೆ ಬಂದಿದ್ದಾಳೆ. ಹಾಗೆ ಅವಳಿಗೊಂದು ಹ್ಯಾಟ್ಸ್ ಹಾಕು. ಅವಳ ಒಪಿನಿಯನ್ನ ಕೇಳ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ, ನಾನು ನಿರೀಕ್ಷಾ. ನಾನು ಈ ಸ್ಕೂಲಿಗೆ 3rd ಸ್ಟ್ಯಾಂಡರ್ಡಲ್ಲಿ ಸೇರಿದ್ದೆ. ಆಗ ನನಗೆ ಜಾಸ್ತಿ ಫ್ರೆಂಡ್ಸ್ ಇರಲಿಲ್ಲ. ಬಟ್ ಈ ಶಾಲೆ ಎಲ್ಲ ಟೀಚರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಎಲ್ಲರೂ ಹೇಳಿದ ಹಾಗೆ ಈ ಶಾಲೆ ನಮಗೆ ಬರೀ ಓದಿಗೆ ಪ್ರೆಷರ್ ಮಾಡಲಿಲ್ಲ, ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ಸ್ಗೆ ಕೂಡ ಕಳಿಸ್ತಿದ್ರು. ಈ ವರ್ಷ ನಾನು ಭರತನಾಟ್ಯ ಸೀನಿಯರ್ ಎಕ್ಸಾಮ್ ಬರೀತೀನಿ ಅಂತ ಹೇಳುವಾಗಲೂ ಕೂಡ ಬೇಡ ಅಂತ ಯಾರು ಹೇಳಲಿಲ್ಲ, ಎಲ್ಲರೂ ಸಹ ಎನ್ಕರೇಜ್ ಮಾಡಿದರು.
ಅದರಿಂದಾಗಿ ನಾನು 82% ತೆಗೆಯುವ ಹಾಗಾಯಿತು. ಮತ್ತು ನನಗೆ ಪ್ರತಿಭಾ ಕಾರಂಜಿಯಲ್ಲಿ ಕಳಿಸಿದರು, ಕ್ವಿಸ್ ಕಾಂಪಿಟೇಷನ್ಸ್ಗೆಲ್ಲ ಕಳಿಸಿದರು. ಚಿಕ್ಕದಿಂದ ಕೂಡ ಪ್ರತಿಭಾ ಕಾರಂಜಿಗೆ ಹೋಗ್ತಿದ್ದೆ. ಮತ್ತು ಡೈಲಿ ಬೆಳಿಗ್ಗೆ ಇಲ್ಲಿ SPL ಆಗಿರುವಾಗ ನನಗೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದ್ದರು. ಡೈಲಿ ಪ್ರೇಯರನ್ನು ಕೂಡ ನಡೆಸಿಕೊಡ್ತಿದ್ದೆ, ಯೋಗ ಮಾಡಿಸಿದ್ರು. ಸೊ ಸಾಧಕರಿಗೆ ಕೂಡ ಸನ್ಮಾನ ಮಾಡ್ತಿದ್ರು ಶಾಲೆಯಲ್ಲಿ. JC ಸಂಸ್ಥೆಯೊಟ್ಟಿಗೆ ಕೂಡಿಕೊಂಡು ಶಾಲೆ ಕೂಡ ತುಂಬ ಅಭಿವೃದ್ಧಿಯಾಗಿತ್ತು. ಇದರಿಂದಾಗಿ ನಾವೆಲ್ಲ ಎಷ್ಟು ದೊಡ್ಡವರಾಗಿ ಕಾರಣ ಆಯಿತು. ಮತ್ತು ಟೀಚರ್ಸ್ನ ಸಪೋರ್ಟ್, ಪ್ರೆಸಿಡೆಂಟ್ ಸರ್ನ ಸಪೋರ್ಟ್, ಮೇಡಮ್ನ ಸಪೋರ್ಟ್ ಯಾವತ್ತೂ ಮರೆಯುವ ಹಾಗಿಲ್ಲ. ಹಾಗೆ ನಮ್ಮ ಡ್ರೈವರ್ಸ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನ್ ಟೀಚಿಂಗ್ ಸ್ಟಾಫ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಗ್ರೇಟ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಷ್ಟೇ ನಮ್ಮ ಅಭಿನಂದ್ ಅಮ್ಮ ಅವ್ರ ಜೊತೆ ಬಂದಿದ್ದಾರೆ. ಸೊ ಕೇವಲ ಮಕ್ಕಳದ್ದು ಮಾತ್ರ ಅಲ್ಲ, ಈಗ ನಾವು ನಮ್ಮ ಬಗ್ಗೆ ಹೇಳುವಂಥದ್ದಲ್ಲ, ಈಗ ಇಲ್ಲಿ ನಮ್ಮ ಮಕ್ಕಳ ಜೊತೆ ಬೆನ್ನು ತಟ್ಟಿದವರು ನಮ್ಮೆಲ್ಲ ಟೀಚರ್ಸ್. ಆ ಕ್ರೆಡಿಟ್ ನಮ್ಮ ಟೀಚರ್ಸ್ಗೆ ಹೋಗಬೇಕು. ಎಸ್ಪೆಷಲಿ ನಮ್ಮ ಪ್ರೆಸಿಡೆಂಟ್ ಆದಂತಹ JC ಚಿತ್ತರಂಜನ್ ಶೆಟ್ಟಿ ಸರ್ ಇವರು. ಯಾಕಂತ ಹೇಳಿದ್ರೆ ಮೀಟಿಂಗ್ ಮಾಡುವಾಗ ಏನಾದರೂ ಒಂದು ಚೂರು ಮಿಸ್ಟೇಕ್ಸ್ ಇದ್ದಲ್ಲಿ 10th ಮಕ್ಕಳಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡದೆ ಇದ್ದದ್ದು ಏನಾದರೂ ಅವರ ಗಮನಕ್ಕೆ ಬಂದರೆ ಖಂಡಿತ ಟೀಚರ್ಸ್ ಎಲ್ಲ ಕರೆದು ಅವರು ಸರಿಯಾಗಿ ಅವರಿಗೆ ಹೇಳಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕೊಡಿ. ತಾವು ಪದೇ ಪದೇ ತಿಂಗಳಿಗೆ 1 ತಿಂಗಳಿಗೆ 2 ಮೀಟಿಂಗ್ ಕರೆದದ್ದು ಕೂಡ ಉಂಟು. ನಾವು ಸಂಜೆ ತನಕ 5-5:30 ಗಂಟೆ ತನಕ ನಿಂತದ್ದು ಉಂಟು. ಯಾಕಂದರೆ ಇದೆಲ್ಲ ಮಾಡುವಂಥದ್ದು ನಮ್ಮ ಮಕ್ಕಳ ಒಳಿತಿಗೋಸ್ಕರ. ಇವತ್ತು ಒಂದೊಂದ್ಸಲ ಏನಿಸ್ತಾರೆ, ನನಗೆ ಸ್ಯಾಲ್ರಿ ಸಿಕ್ಕಿದ್ರೆ ಸಾಕು, ನನ್ನ ಮನೆಯಿಂದ ಬಂದರೆ ಸಾಕು, ಮನೆಯದು ಅಷ್ಟು ಕೆಲಸ ಇದನ್ನು ಟೆನ್ಷನ್ಗಳನ್ನು ಇಟ್ಕೊಂಡು ಶಾಲೆಗೆ ಬರುವಂಥದ್ದು, ಇಲ್ಲಿ ಮಕ್ಕಳ ಮೇಲೆ ಅದನ್ನು ಹೇರುವಂಥದ್ದು. ಅದನ್ನು ಯಾರು ನಮ್ಮ ಟೀಚರ್ಸ್ ಮಾಡಲಿಲ್ಲ, ಎಲ್ಲ ನಮ್ಮ ಹೈಸ್ಕೂಲ್ ಟೀಚರ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಪೇರೆಂಟ್ ಆದಂತಹ ನಮ್ಮ ಪ್ರಮೀಳಾ ಮೇಡಮ್ ಏನು ಹೇಳ್ತಾರೆ ನೋಡುವ. ಬನ್ನಿ. ನಮಸ್ತೆ, ನಾನು ಅಭಿನ್ಯ ಅವರ ಪೇರೆಂಟ್ಸು, ಪ್ರಮೀಳಾ ಅಂತೇಳಿ. LKGಯಿಂದ ಮಕ್ಕಳನ್ನು ಈ ಸ್ಕೂಲಿಗೆ ಹಾಕಿದ್ದೇನೆ. ಶಾಲೆ ಮೇಲೆ ತುಂಬ ಅಭಿಮಾನ ಇದೆ. ಯಾಕೆಂದರೆ ನಾನು ಸಿಂಗಲ್ ಪೇರೆಂಟ್ಸ್ ಆಗಿ ಮಗುವನ್ನು ತುಂಬ ಕಷ್ಟಪಟ್ಟು ಓದಿಸಿದ್ದೀನಿ. ಅಂದರೆ ನನ್ನದೇನು ಅಷ್ಟು ಎಜುಕೇಷನ್ ಇಲ್ಲ, 10th. ಅಂದರೆ LKGಯಿಂದ 10th ತನಕ ಶಾಲೆ ಟೀಚರ್ಸು ತುಂಬ ನನ್ನ ಮಕ್ಕಳ ಮೇಲೆ 2 ಮಕ್ಕಳನ್ನು ಇಲ್ಲೇ ಎಜುಕೇಷನ್ ಕೊಟ್ಟೆ. ದೊಡ್ಡ ಮಗಳು 95% ತೆಗೆದಿದ್ದಾರೆ, ತುಂಬ ಖುಷಿ ಇತ್ತು. ಆದರೆ ಸಣ್ಣ ಮಗಳು ಅವಳಿಗಿಂತ ಜಾಸ್ತಿ 99% ತೆಗೆದು ತುಂಬ ಖುಷಿಯಾಗಿದೆ. ಆದರೆ ನಮ್ಮ ಈ JC ಶಾಲೆ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ಯಾಕೆಂದರೆ ನಾನೊಂದು ಟ್ಯೂಷನ್ ಹಾಕಲಿಲ್ಲ ಮಕ್ಕಳನ್ನು, ನಾನೇನು ಹೇಳ್ಕೊಡ್ಲಿಲ್ಲ. ಅಂದರೆ ಈ ಶಾಲೆಯವರೇ ಎಲ್ಲ ಮಕ್ಕಳನ್ನು ಸಪೋರ್ಟ್ ಮಾಡಿ ಇಷ್ಟ ತನಕ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಸ್ಪೋರ್ಟ್ಸು ಕಲ್ಚರಲ್ಲು ಎಲ್ಲದರಲ್ಲೂ ನನ್ನ ಮಕ್ಕಳು ಇಬ್ಬರು ಒಳ್ಳೆ ಪ್ರಯತ್ನ ಪಟ್ಟು ತುಂಬ ಪ್ರೈಸ್ ತಂದಿದ್ದಾರೆ ಈ ಶಾಲೆಗೆ. ಆದರೆ ಈಗ ಶಾಲೆಯನ್ನು ಬಿಟ್ಟು ಹೋಗುವುದಂತ ಹೇಳಿದರೆ ನನಗೆ ಟೈಮನ್ನು ಬಿಟ್ಟು ಹೋದಾಗೆ ತುಂಬ ಬೇಜಾರಾಗ್ತಾ ಉಂಟು. ಯಾಕೆಂದರೆ ದಿನ ಬೆಳಿಗ್ಗೆ LKG ಒಂದು 15 ವರ್ಷ ಜಾಸ್ತಿ ಆಯಿತು ಈ ಶಾಲೆಯಲ್ಲಿ ನನ್ನ ಬಾಂಧವ್ಯ ಇತ್ತು. ತುಂಬ ಖುಷಿಯಾಗಿ ಬರ್ತಾಯಿದ್ದೆ ಶಾಲೆ ಬರುವಾಗ. ನನ್ನ ಶಾಲೆ, ನನ್ನ ಮನೆ, ಆ ಥರ ನನಗೆ ಭಾವನೆ ಇತ್ತು ಈ ಶಾಲೆ ಮೇಲೆ. ಟೀಚರ್ಸ್ ಅವರು ನನ್ನ ಮಕ್ಕಳಿಗೆ ಅಷ್ಟೊಂದು ಪ್ರೀತಿಯಿಂದ ಸಪೋರ್ಟ್ ಆಗಿ ಎಲ್ಲ ಟೀಚರ್ಸು, ಪ್ರೆಸಿಡೆಂಟಿಂದ ಹಿಡಿದು HM, LKGಯಿಂದ 10th ತನಕ ಎಲ್ಲ ಟೀಚರ್ಸ್ನವರು ಎಲ್ಲ, ಅಂದರೆ ಒಂದು ಡ್ರೈವರ್ಸ್ನವರು ಎಲ್ಲಿ ಸಿಕ್ಕಿದ್ರು, ಪ್ರಮೀಳಕ್ಕ ಅಂತೇಳಿ ಒಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅದು ಅಭಿಮಾನ ನನಗೆ ತುಂಬ ಈ ಶಾಲೆ ಮೇಲೆ ಇದೆ. ಹಾಗೆ ಎಲ್ಲ ಪೇರೆಂಟ್ಸಿಗೆ ಒಂದು ಹೇಳ್ತೇನೆ, JC ಶಾಲೆಗೆ ಆದಷ್ಟು ಮಕ್ಕಳನ್ನು ಕಲಿಸಿ, ಇಲ್ಲಿ ಒಳ್ಳೆ ಸಪೋರ್ಟಾಗಿ ಮಕ್ಕಳಿಗೆ ಎಜುಕೇಷನ್ನು ಕಲ್ಚರಲ್ಲು ಎಲ್ಲದಕ್ಕೂ ಒಳ್ಳೆ ಸಪೋರ್ಟಾಗಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ. ನನ್ನ ಅನುಭವ ಹೇಳ್ತೇನೆ ನಾನು, ಈ ಶಾಲೆಯಲ್ಲಿ ಕೊಡುವಷ್ಟು ಒಂದು ಮಕ್ಕಳಿಗೆ ಫ್ರೀಡಮ್ ಎಲ್ಲದರಲ್ಲೂ. ಅಂದರೆ ಓದು ಅಂತೇಳಿ ಓದಿನ ಮೇಲೇ ಗಮನ ಹಾಕುವಂಥ ಇದು ಮಾಡಿ, ಆದರೆ ಅದಕ್ಕೂ ಸಪೋರ್ಟ್ ಕೊಡ್ತಾರೆ, ಕಲ್ಚರಿಗೂ ಎಲ್ಲವೂ. ಒಂದು ಜವಾಬ್ದಾರಿತವಾಗಿ ಮಕ್ಕಳು ಬಟ್ಟೆಯನ್ನು ಯಾವ ಥರ ಹಾಕಬೇಕು, ಆದರೆ ಒಂದು ದೇವರ ಪೂಜೆಯನ್ನು ಹೇಗೆ ಮಾಡಬೇಕು, ದೊಡ್ಡವರಿಗೆ ಹೇಗೆ ಸಂಸ್ಕಾರ ಕೊಡಬೇಕು, ಸಂಸ್ಕಾರ ನನ್ನ ಮಕ್ಕಳಲ್ಲಿ ನಾನು ಕಲ್ತಿದ್ದೇನೆ. ಯಾಕೆಂದರೆ ಅವರು ಒಂದಷ್ಟು ಇದರಲ್ಲಿ ಶಾಲೆಯಲ್ಲಿ ನನಗೆ ಅಷ್ಟು ಬಿಟ್ಟು ಹೋಗ್ತಾಯಿದ್ದೆ. ನಾನು ಹೇಳ್ತೇನೆ, ನನ್ನ ತಮ್ಮನಿಗೆ ಮದುವೆ ಆಗಲಿಲ್ಲ, ಮದುವೆ ಆಗಿದ್ದರೆ ಆ ಮಗುವನ್ನು ಇಲ್ಲಿಗೆ ಹಾಕ್ತೇನೆ, ಪುನಃ ಶಾಲೆಗೆ ಬರ್ತೇನೆ ಅಂತ ಅಮ್ಮನ ಹತ್ರ ಹೇಳಿದೆ, ತಮ್ಮನ ಹತ್ರ ಹೇಳಿದೆ. ಆ ಶಾಲೆಗೆ ಇನ್ನು ನಮಗೆ ಮಕ್ಕಳಿಲ್ಲ ಕಲಿಸ್ಲಿಕ್ಕೆ ಅಂತೇಳಿ. ಆದರೆ ನಾನು ಎಲ್ಲಿ ಫೀಲ್ ಮಾಡಿದ್ರು ಆಶಾ ವರ್ಕರ್ ಕೆಲಸ ಮಾಡ್ತೇನೆ. ಶಾಲೆ ಬಗ್ಗೆ ಕೇಳಿದರೆ JCCಗೆ ಹಾಕಿಕೊಂಡು ಹೋಗಿ, ಅಲ್ಲಿ ಒಳ್ಳೆ ಇದು ಉಂಟು ಶಾಲೆಯಲ್ಲಿ ಎಜುಕೇಷನ್, JCC ಕರ್ಕೊಂಡು ಹೋಗಿ ಅಂತೇಳಿ ತುಂಬ ಮಕ್ಕಳಿಗೆ ಹೇಳ್ತೇನೆ. ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟ್ರವ್ರು ಕೇಳಿದ್ರು, ಅಷ್ಟು ಆಗಿ ಅವಳಿಗೆ ಮಾರ್ಕ್ ತೆಗಿಲಿಕ್ಕೆ ಯಾರು ಸಪೋರ್ಟು ಅಂತೇಳಿ ಶಾಲೆ ಸಪೋರ್ಟ್ ಹೇಳಿದೆ, ಬೇರೆ ಯಾರಲ್ಲ, ಎಲ್ಲ JCC ಶಾಲೆ ಮಹಿಮೆ, ಮತ್ತೇನಿಲ್ಲ ಅಂತ ಹೇಳಿದ್ದೀನಿ. JCC ಶಾಲೆ ಮೇಲೆ ನನಗೆ ತುಂಬ ಅಭಿಮಾನ ಇದೆ, ತುಂಬ ಗೌರವ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಾಲೆಯ ಬಗ್ಗೆ ನಿಮಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇದ್ದಕ್ಕೆ. ಮತ್ತೊಂದು ಹೇಳ್ತೇನೆ ಎಲ್ಲ ವೀಕ್ಷಕರಿಗೆ, ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದರೆ ಅಷ್ಟು ಡೊನೇಷನ್ ಕೊಡಲಿಕ್ಕಿರ್ತದೆ, ಅಷ್ಟು ಫೀಸ್ ಕಟ್ಟಲಿಕ್ಕಿರ್ತದೆ ಅಂತ ಹೇಳ್ತದೆ. ಆದರೆ ನಮ್ಮ JC ಶಾಲೆಯಲ್ಲಿ ಫೀಸ್ ಕೂಡ ಕಡಿಮೆ ಇದೆ, ನಮ್ಮದು ಡೊನೇಷನ್ ನಾವು ತಗೊಳ್ಳೋದಿಲ್ಲ. ಅದನ್ನು ಖಡಾಖಂಡಿತವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಕಡಿಮೆ ಫೀಸಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದ್ದೇವೆ.
ನನಗೆ ಮೊನ್ನೆ ಒಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಬಿಜಾಪುರದಿಂದ ಒಂದು ಪೇರೆಂಟ್ಸ್ ಇಡೀ ಫ್ಯಾಮಿಲಿ ಬಂದು 3 ಮಕ್ಕಳನ್ನ ಇಲ್ಲೇ ಬಂದು ಅಡ್ಮಿಷನ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವರು ಕೂಡ ಇಲ್ಲೇ ಹಾಲ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇಡೀ ಅವರ ಊರನ್ನೇ ಬಂದು ಬಿಟ್ಟು 3 ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದೆಲ್ಲ ಈ ಶಾಲೆಯ ಬಗ್ಗೆ ಇರುವಂತಹ ಅಭಿಮಾನ. ಇನ್ನೇನಾದ್ರೂ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿಗೆ ಹಾಕ್ಬೋದು. JC ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ಕಳ. ಇವತ್ತು ಯಾವಾಗಲೂ ನನಗೆ ಒಂದೊಂದ್ಸಲ ನಾನು ವಿಡಿಯೋ ಮಾಡೋದು ಹೇಳ್ತಾ ಇರ್ತಾರೆ, ಮೇಡಮ್ ಯಾವಾಗಲೂ ನೀವು ಡ್ಯಾನ್ಸ್ ಮಾಡ್ತಾ ಇರ್ತೀರಾ ಅಂತ. ನಾವು ಡ್ಯಾನ್ಸ್ ಮಾಡ್ತೇವೆ, ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ದೇವೆ, ಎಜುಕೇಶನ್ ಅಲ್ಲಿ ಕೂಡ ಇದ್ದೇವೆ ಅನ್ನೋದನ್ನ ಪ್ರೂವ್ ಮಾಡಿದರೆ ನಮ್ಮ ಮಕ್ಕಳು. ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಹೆಮ್ಮೆ. ಯಾರಿಗಾದರೂ JC ಶಾಲೆಗೆ ಅಡ್ಮಿಷನ್ ಮಾಡಲಿಕ್ಕಿದ್ರೆ ಖಂಡಿತ ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಿಗಿಂತ ಜಾಸ್ತಿ ನಾವು ನೋಡ್ಕೊಳ್ತೇವೆ ಅನ್ನೋ ಭರವಸೆಯೊಂದಿಗೆ ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ಗೆ ಇನ್ನೊಂದ್ಸಲ ಅಭಿನಂದನೆಗಳನ್ನ ಸೇರಿಸ್ತಾ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಆಲ್ ದ ಬೆಸ್ಟ್.